ಇನ್ನು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಡಿದ್ದು ಸಂಜೆ 4:05 ಸರಿಯಾಗಿ ನೂತನ ಮುಖ್ಯಮಂತ್ರಿಯ ಪದಗ್ರಹಣ ಕಾರ್ಯ ನಡೆಯುತ್ತೆ. ಹೀಗಾಗಿ ಬಂಡೆ ಬ್ರದರ್ ಅಂತಾದ್ರೆ ಡಿಕೆ ಸುರೇಶ್ ಅವರು ಪ್ರಮಾಣ ವಚನ ಕಾರ್ಯಕ್ರಮದ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ದೋಷವನ್ನ ಪರಿಹರಿಸಿಕೊಂಡು ಸಿಎಂ ಪಟ್ಟಕ್ಕೆ ಏರ್ತಾ ಇದ್ದಾರಾ ಡಿಕೆ ಶಿವಕುಮಾರ್? ಈ ತರದೊಂದು ಚರ್ಚೆ ಕೂಡ ಶುರುವಾಗ್ತದೆ. ಏನೋ ದೋಷ ಇತ್ತಂತೆ, ಏನ್ ಕತೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕಾಂಗ್ರೆಸ್ನ ಕಟ್ಟಾಳು ಡಿಕೆ ಶಿವಕುಮಾರ್ ಅವರ ಕನಸು ಸಾಕಾರಗೊಳ್ಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. LED ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದೀವಿ. ಹೊರಗಡೆ ಅಭಿಮಾನಿಗಳೆಲ್ಲ ಹೊರಗಡೆಯಿಂದ ಬರ್ತಾರಲ್ಲ, ಅವರೆಲ್ಲ ವೀಕ್ಷಣೆ ಮಾಡಬೇಕಲ್ಲ. ರಾಜಕಾರಣದಲ್ಲಿ ಒಂದೊಂದೇ ಹಂತ ಬೆಳೆಯಬೇಕು ಅನ್ನೋದು ಪ್ರತಿ ರಾಜಕಾರಣಿಯ ಗುರಿ. ಇಂಥ ಗುರಿ ತಲುಪುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸುದೀರ್ಘ 3.5 ದಶಕಗಳ ರಾಜಕೀಯ ಜೀವನದಲ್ಲಿ ಮಹತ್ತರ ಕ್ಷಣಕ್ಕೆ ಸಾಕ್ಷಿಯಾಗ್ತಿದ್ದಾರೆ. ಇದೇ ತಿಂಗಳು 3ನೇ ತಾರೀಕು ಅಂದ್ರೆ ನಾಡಿದ್ದು ಸಂಜೆ 4 ಗಂಟೆಗೆ ಡಿಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕನಕಪುರ ಬಂಡೆಯ ಪದಗ್ರಹಣಕ್ಕೆ ರಾಜಭವನದಲ್ಲಿ ಈಗಾಗಲೇ ತಯಾರಿ ಜೋರಾಗಿ ನಡೆಯುತ್ತಿದೆ. ಕಾಂಗ್ರೆಸ್ನ ಕಟ್ಟಾಳು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕನಸು ಸಾಕಾರಗೊಳ್ಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜೂನ್ 3ನೇ ತಾರೀಕಿನಂದು ಸಾಯಂಕಾಲ 4 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಇದೀಗ ಲೋಕಭವನದಲ್ಲಿ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. ಸುಮಾರು 500ಕ್ಕೂ ಹೆಚ್ಚು ಮಂದಿಗೆ ಲೋಕಭವನದ ಒಳಭಾಗ ವಿಶೇಷವಾದ ಪಾಸ್ ಅನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಇನ್ನು ಡಿಕೆಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದು ಸಹೋದರ ಡಿಕೆ ಸುರೇಶ್. ಅಣ್ಣನ ಪದಗ್ರಹಣದಲ್ಲಿ ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸಿದ್ದಾರೆ. ಪ್ರಮಾಣ ವಚನ ನಡೆಯಲಿರುವ ಲೋಕಭವನದ ಗಾಜಿನ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪದಗ್ರಹಣಕ್ಕೆ ಮುನ್ನ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾದ ಬಳಿಕ ಮೊದಲ ಭೇಟಿ ಇದಾಗಲಿದೆ. ಇಷ್ಟೇ ಅಲ್ಲದೆ ನಾಳೆ ತಾಯಿಯನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯಲಿದ್ದಾರೆ ಎನ್ನಲಾಗಿದೆ. ಇನ್ನು ದೆಹಲಿಗೆ ತೆರಳುವ ಮುನ್ನ ಡಿಕೆ ಶಿವಕುಮಾರ್ ಹೆಚ್ಚು ಹಸನ್ಮುಖಿಯಾಗಿ ಕಂಡರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದ ಬಾಲ್ಕನಿಯಲ್ಲಿ ಬೆಳಗ್ಗೆ ಬಂದು ನಿಂತಿದ್ರು. ಆಗ ಡಿಕೆ ಶಿವಕುಮಾರ್ ಮಂದಹಾಸ ಬೀರಿದ್ರು. ಅಭಿಮಾನಿಗಳು ಕಾರ್ಯಕರ್ತರತ್ತ ಕೈ ಸನ್ನೆ ಮಾಡುತ್ತಾ ಹ್ಯಾಪಿ ಮೂಡ್ನಲ್ಲಿದ್ರು. ಈ ವೇಳೆ ಕೈ ಬೀಸಿ ಬಂದವರನ್ನ ಒಳಗೆ ಬಿಡಿ ಅಂತ ಸನ್ನೆ ಮಾಡಿದ್ರು. ಸಿಎಂ ಪಟ್ಟದ ಕನಸು ನನಸಾಗ್ತಿರುವ ಸಂತೋಷ ಡಿಕೆ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಇನ್ನು ನೂತನ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಕಾಂಗ್ರೆಸ್ಸಿನ ಕಿತ್ತಾಕಿರೋ ಆಟದಲ್ಲಿ ಅತಿ ಹೆಚ್ಚು ಜನ ದೇವರಾಜ ಅರಸ್, ಬಂಗಾರಪ್ಪ, ಈಗ ಸಿದ್ದರಾಮಯ್ಯ. 4 ಜನದಲ್ಲಿ 3 ಜನ ಬ್ಯಾಕ್ವರ್ಡ್. ಕಾಂಗ್ರೆಸ್ ಪಾರ್ಟಿ ಬರ್ತಾ ಬ್ಯಾಕ್ವರ್ಡ್ ಮಾಡ್ತಾ ಇದೆ. ಗೋ ಬ್ಯಾಕ್. ಆಡಳಿತಾತ್ಮಕವಾಗಿ ಹೊಸ ಮುಖ್ಯಮಂತ್ರಿಗಳಿಂದ ನೀವೇನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಸದ್ಯ ಕೌಂಟ್ ಡೌನ್ ಶುರುವಾಗಿದೆ. ನಾಡಿದ್ದು ಸಂಜೆ ಡಿಕೆ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆಯೂ ನಡೆಯುತ್ತಿದೆ. ಈ ನಡುವೆ ರಾಜಕೀಯ ಪಡಸಾಲೆಯಲ್ಲಿ ದಾಳಿ ಪ್ರತಿ ದಾಳವೂ ಉರುಳುತ್ತಿದೆ. ಪ್ರಸನ್ನ ಜೊತೆ ಹರೀಶ್, TV9 ಬೆಂಗಳೂರು.